ನಿನ್ನ ವದನವನ್ನು ನೋಡುವಾಗ ಏನೋ ಕೇಳಬೇಕು ಎನ್ನುವಂತಹ ಕುತೂಹಲದಲ್ಲಿ ಎದ್ದು ಕಾಣ್ತಾ ಉಂಟು. ಇಂಥದ್ದೆಲ್ಲ ಸತ್ಯ ತಿಳಿದಿದ್ರೆ ತಾಯಿಗಲ್ಲದೆ ಮತ್ತಿನ್ಯಾರಿಗೆ ಅಲ್ವಾ? ಅರ್ಥ ಮಾಡಿಕೊಂಡಿದ್ದೀರಿ ಅಂತಾದ್ರೆ ಪ್ರಶ್ನೆ ಅನ್ನೋದು ಪ್ರಧಾನವಾಗಿ ಉಂಟು. ಅದನ್ನ ಕೇಳಬೇಕು ಅಂತಾದ್ರೆ ಒಟ್ಟಾರೆಯಾಗಿ ಅಲ್ವಲ್ಲ ತಾಯಿ? ಶರಣು ಮಾತೆಯೇ ಪಾದ
ಧನ್ಯವಾದಗಳು, ನಮಸ್ಕಾರಗಳು. ಶುಭವಾಗಲಿ ಎದ್ದೇಳು ಮಗು. ಧನ್ಯವಾದ ಯಾಕೆ? ಯಾಕೆ? ಪ್ರಪಂಚದ ಬೆಳಕನ್ನ ಕಾಣಿಸುವಲ್ಲಿ ಅದಷ್ಟು ಕಷ್ಟವನ್ನ ಪಟ್ಟು ಇಷ್ಟು ಎತ್ತರಕ್ಕಾಗಿ ಬೆಳೆಸಿ ನಿಂತಿದ್ದವರು ನೀವು. ಹೌದು. ಆಮುಖಾಯಣವಾಗಿ ಧನ್ಯವಾದ. ಮತ್ತೆ ನಮಸ್ಕಾರ. ಇದು ನಮ್ಮ ಸಂಸ್ಕಾರ. ಹೌದು ಅಲ್ವಾ? ತಂದೆ ತಾಯಿಗಳಿಗೆ ನಮಸ್ಕರಿಸಿಕೊಳ್ಳುವುದು, ಗುರು ಹಿರಿಯರನ್ನ ಕಂಡಾಗ ಗೌರವಿಸುವುದು, ಹೌದು. ಇಂಥದ್ದೆಲ್ಲ ವಿಶೇಷತೆ ಇರುವುದಿದ್ರೆ ಅದು ನಮ್ಮ ಸಂಸ್ಕೃತಿಯಲ್ಲಿ. ಹೌದು ಅಮ್ಮ, ಹಿರಿಯರಲ್ಲಿ ಪ್ರೀತಿ, ಅಲ್ವಾ? ಹಿರಿಯರಲ್ಲಿ ಪ್ರೀತಿ, ಹೌದು. ಹಿರಿಯರಲ್ಲಿ ಭಕ್ತಿ, ಹೌದು. ಹೌದು. ಬೇಕು ತಾಯಿ. ಹೌದು. ಆಟದಂಗಳಕ್ಕೆ ಇಳಿಯುವ ಮೊದಲಾಗಿ ನಿಮ್ಮಿಂದಲೇ ಆಶೀರ್ವಾದವನ್ನು ಪಡೆದು ಆಟದಂಗಳಕ್ಕೆ ಇಳಿದವ ನಾನು. ನಿಜ. ಇನ್ನೇನು ಜಯವನ್ನ ಸಾಧಿಸಿ ಹಾ. ಆ ಜಯವನ್ನ ಸಂಭ್ರಮಿಸಬೇಕೆನ್ನುವಷ್ಟರಲ್ಲಿ ನನ್ನ ಓರಿಗೆ ಮಕ್ಕಳು ನನ್ನನ್ನು ಕರೆದು ಆಡಿದರು. ಏನಂತ? ಬರ್ಬರೀಕ, ನೀನು ಜೀವನದಲ್ಲಿ ಪರಿಪೂರ್ಣನಾಗಿದ್ದಿ ಎನ್ನುವ ಹಾಗೆ ನೀನು ತಿಳಿದುಕೊಂಡ್ರೆ ಅದು ಶುದ್ಧ ತಪ್ಪು. ನೀನಿನ್ನು ಪರಿಪೂರ್ಣನಾಗ್ಲಿಲ್ಲ ಅಂತ ಹೇಳಿ ಯಾಕೆ ಅಂತ ಪ್ರಶ್ನಿಸಬೇಕಾಗಿತ್ತು. ತಿರುಗಿ ಪ್ರಶ್ನೆಯನ್ನು ಕೇಳಿದ. ಆಗ ಹೇಳಿದ್ದು, ನಿನ್ನ ತಂದೆ ಯಾರು ಅಂತ ಪ್ರಶ್ನೆ ಮಾಡಿದ್ದು. ಹೌದಾ? ಯಾವ ಮಕ್ಕಳಲ್ಲೇ ಆಗಿ ನಿಮ್ಮ ತಂದೆ ತಾಯಿಗಳು ಯಾರು ಅಂತ ಕೇಳಿದಾಗ ಎದೆ ಉಬ್ಬಿಸಿ ತಲೆ ಎತ್ತಿ ಉತ್ತರವನ್ನು ಕೊಡ್ತಾರೆ. ಹೌದು. ಆದ್ರೆ ಇವತ್ತಿನ ದಿವಸ ನಾನು ಶಕ್ತನಾಗಲಿಲ್ಲ ತಾಯಿ. ಅವರು ಕೇಳಿರುವಂತ ಪ್ರಶ್ನೆಗೆ ತಲೆ ತಗ್ಗಿಸಿ ಬರುವಂತ ಪರಿಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಇದಕ್ಕೆ ಕಾರಣ ಏನೆನ್ನುವುದನ್ನು ಸೂಕ್ಷ್ಮವಾಗಿ ಆಲೋಚನೆ ಮಾಡಿದೆ. ಜನ್ಮದಾರಭ್ಯ, ಹುಟ್ಟಿದಾಗಿನಿಂದ ಇದುವರೆಗೆ ಮಗನೇ ನಿನ್ನ ತಂದೆ ಇಂಥವ ಎನ್ನುವ ಹಾಗೆ ತೋರಿಸಿಕೊಟ್ಟವರು ನೀವಲ್ಲ. ನಾನು ತೋರಿಸಲಿಲ್ಲ. ಪ್ರಪಂಚದಲ್ಲಿ ಏನು ಗೊತ್ತಾ, ತಾಯಿ ಅಂತ ಹೇಳಿದ್ರೆ ಸತ್ಯ, ನಿಜ. ತಂದೆ ಅಂತ ಹೇಳಿದ್ರೆ ತಾಯಿ ತೋರಿಸಿದವ. ಹೌದು. ಇದುವರೆಗೆ ನಿನ್ನ ತಂದೆ ಇಂಥವ ಎನ್ನುವ ಹಾಗೆ ತೋರಿಸಿಕೊಟ್ಟವರಲ್ಲ. ಆಹಾ. ಜನ್ಮದಾರಭ್ಯ ನಾನು ಕಾಣದಾದೆ, ಜನ್ಮದಾತ. ಹಾಗಂತ ನಾನು ಉದ್ಭವ ಮೂರ್ತಿಯೇನೂ ಅಲ್ಲ, ಹಾಗಂತ ನನ್ನ ದತ್ತವಾಗಿ ನೀವು ಪಡೆದವರು ಅಲ್ಲ. ಹಾಗಂತ ಹಾಗೆ ಪಡೆದದಿದ್ದು ಇಂಥದೊಂದು ವಾತ್ಸಲ್ಯವೋ ಮಮತೆಯೋ ಪ್ರೀತಿಯೋ ಎಲ್ಲಿಯಾದ್ರೂ ಒಂದು ಸ್ವಲ್ಪ ಆದ್ರೂ ಲೋಪದೋಷ ಬರ್ತಾ ಇತ್ತು ಏನು, ಅದ ಯಾವುದರ ಕುಂದು ಕೊರತೆ ಇಲ್ಲದ ಹಾಗೆ ಎದೆ ಎತ್ತರಕ್ಕೆ ಮಗನನ್ನು ಬೆಳೆಸಿ ನಿಲ್ಲಿಸಿದ್ದೀರಿ. ಕಾಲ ಕಾಲಕ್ಕೆ ಬೇಕಾದಂತ ಸಂಸ್ಕಾರವನ್ನು ಕೊಡಿಸುವಲ್ಲಿ, ಬೇಕಾದಂತ ವಿದ್ಯೆಯನ್ನ ಮನೆಯಲ್ಲಿ ಹೇಳಿಕೊಡುವಲ್ಲಿ ಮೂಲ ಕಾರಣಕರ್ತರಾಗಿ ನಿಂತವರು ನೀವು. ಎಲ್ಲ ವಿಭಾಗದಲ್ಲಿಯೂ ಸಮರ್ಥರಾದಂತಹ ಮಗನಿಗೆ ಈ ಕುಟುಂಬದ ವಿಚಾರವಾಗಿ ಅಲ್ಲ, ನಮ್ಮ ಹಿನ್ನೆಲೆಯ ಕುರಿತಾಗಿ ಅಲ್ಲ, ನಮ್ಮ ವಂಶದ ಕುರಿತಾಗಿ ತಿಳಿಯಲಿಲ್ಲ ಅಂತಾದ್ರೆ ನಾನು ಪೂರ್ಣನಾಗ್ತೇನೆ ಅಪೂರ್ಣನಾಗ್ತೇನೆ? ಅಪೂರ್ಣ ಅಂತ ಅಲ್ವಾ? ನಿಮ್ಮ ಮಗ ಪೂರ್ಣನಾಗಬೇಕು ಅಂತಾದ್ರೆ ಇವತ್ತು ನಾನು ಕೇಳುವಂತ ಎಲ್ಲಾ ಪ್ರಶ್ನೆಗೆ ಸಮರ್ಪಕವಾದ ಉತ್ತರವನ್ನು ನಿರೀಕ್ಷೆ ಮಾಡ್ತೇನೆ. ನನ್ನ ತಂದೆಯ ಇದ್ದಾರೆ ಅಂತಾದ್ರೆ ಈ ಹೊತ್ತು ನಮ್ಮೊಟ್ಟಿಗೆ ಇಲ್ಲಿ ಆಗಿಲ್ಲ, ನಾವಿಲ್ಲಿ ಇರುವಂತ ಅವಶ್ಯಕತೆ ಆದ್ರೂ ಏನು ಉಂಟು? ಇಷ್ಟ ಆಗಿಯೂ ನಿಮ್ಮಲ್ಲಿ ಏನಾದ್ರೂ ವೈಮನಸ್ಸು ಬೆಳೆದು ತಂದೆ ನಮ್ಮನ್ನ ಅಗಲಿ ಹೋಗಿದ್ದಾರೋ? ಈ ಎಲ್ಲ ವಿಚಾರಗಳು ನನ್ನ ಮನಸ್ಸಿನಲ್ಲಿ ಮನೆ ಮಾಡಿದೆ ಅಮ್ಮ. ಅದಕ್ಕಾಗಿ ನಿಮ್ಮ ಚರಣ ಕಮಲಗಳಿಗೆ ನಮಸಿ ಕೇಳಿಕೊಳ್ಳುವುದು ಒಂದೇ, ನನ್ನ ತಂದೆ ಯಾರು, ನಮ್ಮ ವಂಶ ಯಾರು, ನಮ್ಮ ತಂದೆ ಯಾಕಿಲ್ಲ, ಎಲ್ಲದಕ್ಕೂ ಉತ್ತರ ಬೇಕಮ್ಮ. ನಾವು ಸಾಧಾರಣ ವಂಶದವರಂತ ಭಾವಿಸಿಕೊಂಡೇನೋ ಮಗನೇ. ಅಂದ್ರೆ ಮಗು, ಎಲ್ಲಿಯಾದ್ರೂ ಈ ಪ್ರಶ್ನೆಗೆ ಉತ್ತರವನ್ನು ನಾನು ಮೊದಲೇ ಕೊಟ್ಟಿದ್ದಿದ್ರೆ ನಿನ್ನ ಗೆಳೆಯರು ನಿನ್ನನ್ನು ಪ್ರಶ್ನಿಸಿದಾಗ ನನಗೆ ಬೇಸರ ಆಗುವುದೇ ಇಲ್ಲವಿದ್ದಿತ್ತು. ನಾನು ಯಾಕೆ ಹೇಳಲಿಲ್ಲ? ನೀನಾಗಿ ಕೇಳಲಿ ಆಮೇಲೆ ಹೇಳುವಂತ ನಾನು ಸುಮ್ಮನೆ ಇದ್ದೆ. ಕೆಲವು ಪ್ರಶ್ನೆಗಳ ಹಾಗೆ ಅಲ್ವ ತಾಯಿ, ನಾವಾಗಿ ಉತ್ತರ ಕೊಡುವ ಬದಲಾಗಿ ಪ್ರಶ್ನೆ ಕೇಳಿದಾಗ ಮಾತ್ರ ಅದಕ್ಕೊಂದು ಸ್ವಾರಸ್ಯ ಅಂತ. ಈಗ ಪ್ರಪಂಚದಲ್ಲಿಯೇ ಪ್ರಖ್ಯಾತಿ ಎತ್ತಿದಂತಹ ವಂಶ ಯಾವುದು ಕೇಳಿದ್ರೆ ಒಂದು ಸೂರ್ಯ ವಂಶ, ಮತ್ತೊಂದು ಚಂದ್ರವಂಶ. ಸರಿ, ಅಂತಹ ಚಂದ್ರವಂಶದಲ್ಲಿ ಆವಿರ್ಭಾವಕ್ಕೆ ಬಂದವರಲ್ಲಿ ಪಂಚ ಪಾಂಡವರು, ಅದರಲ್ಲಿ ಹಿರಿಯವನೇ ಧರ್ಮಶ್ರೇಷ್ಠರಾದಂತಹ ಧರ್ಮರಾಯ, ಇನ್ನು ಎರಡನೆಯವನು ಭೀಮಸೇನ, ಮೂರನೆಯವನು ಮಧ್ಯ ಪಾಂಡವಿ ಅಂತ ಅನಿಸಿಕೊಂಡವನೇ ಅರ್ಜುನ, ಆಮೇಲೆ ನಕುಲ ಸಹದೇವ. ಮಗನೇ, ಭೀಮಸೇನ ಅಂತ ಹೇಳಿದ್ನಲ್ಲ, ಭೀಮಸೇನ ಹಾಗೂ ಹಿಡಿಂಬಿಯರಿಂದ ಪ್ರಪಂಚದ ಬೆಳಕನ್ನ ಕಂಡವನೇ ಕಲಿಘಟೋತ್ಕಜ. ನನ್ನ ವಿಚಾರ ಏನು ಅಂತ ಹೇಳಿದ್ರೆ ಅವ್ರ ವಿಚಾರ ಎಲ್ಲ ಯಾಕೆ ಹೇಳುದು? ಮಗನೇ, ನಿನ್ನ ವಿಷಯ ಅಲ್ಲೇ ಹತ್ತಿರ ಬಂತು. ಈಗ ಒಂದಿವರೆಗೂ ಉಂಟಾ? ಹೌದು. ಸರಿ 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 ಸರಿ. ಕಲಿ ಘಟೋತ್ಕಜ ಹಾಗೂ ಮೌರ್ಯರಿಂದ ಧರೆಯ ಬೆಳಕನ್ನು ಕಂಡಂತಹ ನೀನೇ ಬರ್ಬರಿಕ. ಅಂದ್ರೆ ನಾನು ಚಂದ್ರವಂಶೋದ್ಭವನ? ಹೌದು ಮಗನೇ, ಘಟೋತ್ಕಜನೇ ನಿನ್ನ ಅಪ್ಪ. ಹೌದಾ? ಹಾಗಿದ್ರೆ ಅಪ್ಪ ಇಲ್ಲಿ ಯಾಕಿಲ್ಲ? ರಾಜಸೂಯೋದ್ವರಕ್ಕೆ ಹೋಗಿದ್ದಾರೆ ಅವರು, ಕಾರ್ಯಾರ್ಥಿಯಾಗಿ ಹೋದವರಿದ್ದಾರೆ. ಅವರು ಮನೆಯಿಂದ ಹೊರಡುವಂತಹ ಹೊತ್ತಿಗೆ ನಾನು ತುಂಬು ಗರ್ಭಿಣಿಯಾಗಿದ್ದವರು. ಸರಿ, ಈಗ ಇನ್ನೇನು ಅವರು ಮನೆ ಬರುವಂತಹ ಉತ್ಸಾಹದಲ್ಲಿ ಇರಬಹುದು, ಮಗನನ್ನು ನೋಡ್ಬೇಕು ಎನ್ನುವ ಹಾಗೆ. ಹೌದಾ? ಹಾಗಾಗಿ ಇನ್ನೇನು ಬರ್ತಾರೆ, ಕೆಲವೇ ದಿನಗಳಲ್ಲಿ ಬರ್ತಾರೆ. ಸಮಾಧಾನ ಆಯ್ತು. ಆದಷ್ಟು ಬೇಗ ತಂದೆಯನ್ನು ನೀನು ನೋಡಬಹುದು. ಸಮಾಧಾನ ಆಯ್ತಮ್ಮ. ಯಾವೆಲ್ಲ ಪ್ರಶ್ನೆಗಳು ನನ್ನಲ್ಲಿಯೇ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ ಎನ್ನುವ ಹಾಗೆ ಭಾವಿಸಿಕೊಂಡಿದ್ದೆ, ಅದಕ್ಕೆ ಸಮರ್ಪಕವಾದಂತ ಉತ್ತರವನ್ನು ನಿಮ್ಮಿಂದ ನಾನು ಪಡೆದದ್ದು. ಇನ್ನು ಮುಂದೆ ನಿನ್ನ ಗೆಳೆಯರು ಕೇಳಿದ್ರೆ ನಾಳೆ ಯಾರು ಕೇಳುವುದು ಬೇಡ, ನಾನೇ ಉತ್ತರ ಕೊಡ್ತೇನೆ.
ಹಾ. ನಿನ್ನೆ ಕೇಳಿದ ಪ್ರಶ್ನೆಗೆ ಇವತ್ತು ನಾ ಉತ್ತರ ಕೊಡ್ತೇನೆ. ಹಾ. ನಾನು ಚಂದ್ರವಂಶೋದ್ಭವ, ಹ್ಮ್ ಘಟೋತ್ಕಚನಿಗೆ ಮಗ ಆ ಎನ್ನುವುದನ್ನು ಎದೆ ಉಬ್ಬಿಸಿ ಹೇಳ್ತೇನೆ. ಹೌದು. ಅಮ್ಮ, ಓ